ಚಿತ್ರದುರ್ಗದಲ್ಲಿ ಅಪಘಾತವಾಗಿದ್ದು ಮೂವರು ಸಬ್ ಇನ್ಸ್ಪೆಕ್ಟರ್ ದುರ್ಮರಣ ಹೊಂದಿದ್ದಾರೆ. ಚಳ್ಳಕೆರೆಯ ಹೆಗ್ಗೆರೆ ಬಳಿ ಕಾರು ಅಪಘಾತ ಆಗಿದ್ದು ಕಾರು ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಆಗಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಮದುವೆಗೆ ತೆರಳುವಾಗ ಈ ದುರಂತ ನಡೆದಿದೆ. ಕಾರ್ನಲ್ಲಿ ಇದ್ದವರ 5 ಪೈಕಿ 3 ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಸ್ ಮಂಜುನಾಥ್, ಅಂಬರೀಶ್ ಮತ್ತು ಸಚಿನ್. ಮೃತ ಸಬ್ ಇನ್ಸ್ಪೆಕ್ಟರ್ಸ್ ಪಿಎಸ್ಐ ಈಶ್ವರ್, ಆರ್ಎಸ್ಐ ಮಹಾಂತೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಾರು ಯಾವ ರೀತಿ ನಜ್ಜುಗುಜ್ಜಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮೃತರ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಾ. ಹಿಂಬದಿಯಿಂದ ಲಾರಿಗೆ ಗುದ್ದಿದೆ. ಯಾರ ತಪ್ಪು ಏನು ಅನ್ನೋದು ಸದ್ಯಕ್ಕೆ ಇನ್ಫಾರ್ಮೇಶನ್ ಬರ್ತಿಲ್ಲ. ಆದರೆ ಆ ಕಾರಿನ ಸ್ಥಿತಿ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಭೀಕರ ಅಪಘಾತ ಇದು ಅಂತ. 3 ಜನ ಸಬ್ ಇನ್ಸ್ಪೆಕ್ಟರ್ಸ್ ಮೃತಪಟ್ಟಿದ್ದಾರೆ. ಮಂಜುನಾಥ್, ಅಂಬರೀಶ್ ಮತ್ತು ಸಚಿನ್ 3 ಜನ ಮೃತರಾಗಿದ್ದಾರೆ. ಇದರಲ್ಲಿ 2 ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. ಗಾಯಾಳುಗಳ ಚಿಕಿತ್ಸೆ ಫೋಟೋ ನೀವು ನೋಡ್ತಾ ಇದ್ದೀರಿ. ಚಿತ್ರದುರ್ಗ ಮದುವೆಗೆ ಅಂತ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗುವಾಗ ಈ ದುರಂತ ನಡೆದಿದೆ. ಕಾರ್ನಲ್ಲಿದ್ದ 5 ಜನರ ಪೈಕಿ 3 ಜನ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಾವಿಗೀಡಾಗಿದ್ದಾರೆ. ಕಾರ್ ಹೋಗಿ ಯಾವ ರೀತಿ ಲಾರಿ ಒಳಗೆ ನುಗ್ಗಿತ್ತು ಅನ್ನೋದನ್ನ ನೀವು ಆ ವಿಜುವಲ್ ನಲ್ಲಿ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಕಾರು ಲಾರಿಯ ಕೆಳಭಾಗಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಂದ್ರೆ ಆ ಲೆವೆಲಿನ ಫೋರ್ಸ್, ಅಷ್ಟು ಸ್ಪೀಡ್ ನಲ್ಲಿತ್ತು ಕಾರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಪಿಎಸ್ಐ ಈಶ್ವರ್, ಆರ್ಎಸ್ಐ ಮಹಾಂತೇಶ್ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. 3 ಜನ ಸಬ್ ಇನ್ಸ್ಪೆಕ್ಟರ್ಸ್ ಫೋಟೋ ನೀವು ನೋಡ್ತಾ ಇದ್ದೀರಿ. ಕಾರ್ ಕಂಪ್ಲೀಟ್ ಲಾರಿಯ ಒಳಭಾಗಕ್ಕೆ ದೂರ್ಬಿಟ್ಟಿತ್ತು. ಅಂದ್ರೆ ಅಷ್ಟು ಫೋರ್ಸ್ ಇತ್ತು, ಅಷ್ಟು ಸ್ಪೀಡ್ ಇತ್ತು. ಭೀಕರ ರಸ್ತೆ ಅಪಘಾತದಲ್ಲಿ 3 ಜನ ಸಬ್ ಇನ್ಸ್ಪೆಕ್ಟರ್ ಸಾವಿಗೀಡಾಗಿದ್ದು ಚಿತ್ರದುರ್ಗದ ಹೆಗ್ಗೆರೆ ಅಪಘಾತ ಸ್ಥಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ನಷ್ಟ ಭರಿಸುವ ಶಕ್ತಿ ಕೊಡ್ಲಿ ಅಂದಿದ್ದಾರೆ. ಪರಮೇಶ್ವರ್ ಭೇಟಿ ಕೊಟ್ಟಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಕೊಡ್ಲಿ ದೇವರು ಅಂತ ಬೇಡ್ಕೊಂಡಿದ್ದಾರೆ. ಇಡೀ ಕಾರ್ ಲಾರಿಯ ಒಳಗೆ ನುಗ್ಗಿದೆ, ಅಂದ್ರೆ ಕೆಳಗೆ ನುಗ್ಗಿದೆ. ಅಷ್ಟು ಫೋರ್ಸ್, ಅಷ್ಟು ಸ್ಪೀಡ್ ನಲ್ಲಿ ಗಾಡಿ ಇತ್ತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. 3 ಜನ ಸಬ್ ಇನ್ಸ್ಪೆಕ್ಟರ್ಸ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 2 ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಬಳ್ಳಾರಿಗೆ ಮದುವೆಗೆ ಅಂತ ಈ ತಂಡ ಹೊರಟಿತ್ತು. ಕಾರ್ನಲ್ಲಿ 5 ಜನ ಇದ್ರು. 3 ಜನ ಜೀವ ಕಳ್ಕೊಂಡಿದ್ದು, 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಸ್ಥಿತಿ ಇನ್ನೂ ಗೊತ್ತಾಗಿಲ್ಲ. ಸ್ಥಳಕ್ಕೆ ಸಚಿವ ಪರಮೇಶ್ವರ್ ಬಂದಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಕಾರಿನ ಅವಶೇಷ, ಇದು ಲಾರಿ ಕೆಳಗಿನಿಂದ ರಿಕವರ್ ಮಾಡಿದ್ದಾರೆ, ಹೊರಗಡೆ ಎಳೆದಿದ್ದಾರೆ. ತಾವೇ ನೋಡಿದಾಗೆ ಇಲ್ಲಿ ಭೀಕರವಾದ ಅಪಘಾತ ಆಗಿರ್ತಕ್ಕಂಥದ್ದು. ನಮ್ಮ 5 ಜನ ಹೊಸದಾಗಿ ಆಯ್ಕೆಯಾದಂಥ ಸಬ್ ಇನ್ಸ್ಪೆಕ್ಟರ್ಗಳು, ಅವರು ಬೆಂಗಳೂರು, ಒಬ್ಬರು ಮಾತ್ರ ಮೈಸೂರಿಗೆ ಅಲಾಟ್ ಆಗಿದ್ದಿದ್ದು, ಇನ್ನು 4 ಜನ ಬೆಂಗಳೂರು ಸಿಟಿಗೆ ಅಲಾಟ್ ಆಗಿದ್ದಂಥವ್ರು. ಅವರೆಲ್ಲೋ ಪ್ರೈವೇಟಾಗಿ ಒಂದು ಬಳ್ಳಾರಿಯಲ್ಲಿ ಮದುವೆಗೆ ಹೋಗ್ತಾಯಿದ್ರು ಕಾಣುತ್ತೆ. ಇಲ್ಲಿ ಲಾರಿಗೆ ಹಿಂದ್ಗಡೆಯಿಂದ ಲಾರಿಗೆ ಹೊಡೆದಿದ್ದಾರೆ. 3 ಜನ ಇಲ್ಲಿ ಸ್ಪಾಟ್ನಲ್ಲೇ ತೀರ್ಕೊಂಡಿದ್ದಾರೆ. ಇನ್ನು 2 ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾರ್ದು ತಪ್ಪು ಏನು ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಯಾಕೆಂದರೆ ಅವರು ಲಾರಿ ಸ್ಲೋ ಆಗಿ ಹೋಗ್ತಿತ್ತು ಅಂತೇಳಿ, ಆಮೇಲೆ ಹಿಂದ್ಗಡೆಯಿಂದ ಅವರು ಹೈ ಸ್ಪೀಡಲ್ಲಿ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಈಗ ನಮಗೆ ಮೇಲ್ನೋಟಕ್ಕಾಗಿರ್ತಕ್ಕಂಥ ಮಾಹಿತಿಗಳು. ಅದರಿಂದ ಮೊದಲನೇದಾಗಿ ಅದು ದುರದೃಷ್ಟಕರ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನು ಎಡವಟ್ಟಾಯಿತು? ಹೈ ಸ್ಪೀಡ್ನಲ್ಲಿದ್ರ, ಏನಾಯಿತು? ಅಂದರೆ ಇಡೀ ಕಾರ್ ಲಾರಿಯ ಕೆಳಕ್ಕೆ ನುಗ್ಗಿತ್ತು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಲಾರಿ ಕೆಳಗಿಂದ ಅದನ್ನು ಹೊರಗೆ ಎಳೆದಿದ್ದಾರೆ. ಏನಾಗಿತ್ತು?
ಪವನ, ಏನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಬಳಿ ನಡೆದಿರ್ತಕ್ಕಂಥ ಭೀಕರ ಅಪಘಾತದ ದೃಶ್ಯಗಳನ್ನು ಈಗಾಗಲೇ ನೀವು ಗಮನಿಸಬಹುದು. ಈ ಒಂದು ಅಪಘಾತದಲ್ಲಿ 3 RSIಗಳು, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಮಂಜುನಾಥ್ ಆಗಿರ್ಬೋದು, ಅಂಬರೀಶ್ ಆಗಿರ್ಬೋದು, ಸಚಿನ್ ಆಗಿರ್ಬೋದು. ಇನ್ನಿಬ್ಬರು ಏನು ಈಶ್ವರ್ ಮತ್ತು ಮಹಾಂತೇಶ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ SS ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಆ ಒಂದು ಭೀಕರತೆಯ ಒಂದು ಅಪಘಾತದ ದೃಶ್ಯಗಳನ್ನು ನೋಡಿದಾಗ ಇದು ಓವರ್ ಸ್ಪೀಡ್ ನಲ್ಲಿ ಇತ್ತು ಕಾರು ಅಂತಕ್ಕಂಥದ್ದು ಸದ್ಯದ ಒಂದು ಪ್ರಾಥಮಿಕ ಮಾಹಿತಿ ಅಂತ ಹೇಳ್ಬೋದಾಗಿದೆ. ಇದು ಸಂಬಂಧಪಟ್ಟಂಗೆ ಈಗಾಗಲೇ ಏನು ಸ್ಥಳಕ್ಕೆ ಈಗಾಗಲೇ ಗೃಹ ಸಚಿವರಾದಂತ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ನಂತರದಲ್ಲಿ ಮಾಧ್ಯಮಗಳಿಗೆ ಮಾತಾಡಿದ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಇದೊಂದು ಘಟನೆ ದುರದೃಷ್ಟಕರ. ಈಗ ಇತ್ತೀಚೆಗೆ ಈ ಒಂದು ಹೊಸ ಬ್ಯಾಚ್ ಅಂತ ಸಬ್ ಇನ್ಸ್ಪೆಕ್ಟರ್ಗಳು ಇವರು ಜಾಯ್ನ್ ಆಗಿದ್ರು. ಆದ್ರೆ ಏನೋ ಒಂದು ಬಳ್ಳಾರಿಗೆ ಮದುವೆಗೆ ಏನು ಸಿಬ್ಬಂದಿಯ ಮದುವೆಯ ಒಂದು ನಿಮಿತ್ತ ಒಂದು ಬಳ್ಳಾರಿಗೆ ತೆರಳ್ತಾ ಇದ್ರು ಬೆಂಗಳೂರಿನಿಂದ. ಈ ಒಂದು ಘಟನೆಯನ್ನ ನೋಡಿದಾಗ ಇದು ಓವರ್ ಸ್ಪೀಡ್ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಲಾರಿಯ ಕೆಳಭಾಗದಲ್ಲಿ ಹೋಗಿ ಕಾರ್ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನು ನೋಡಿ ಗಮನಿಸಿದಾಗ ಒಂದ್ ರೀತಿ ಏನೋ ಓವರ್ ಸ್ಪೀಡ್ ಅಲ್ಲಿ ಕಾರ್ ಬಂದು ಲಾರಿಗೆ ಡಿಕ್ಕಿ ಆಯ್ತು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಲಾರಿ ಚಾಲಕನನ್ನ ನಾವು ಆಫ್ ದ ರೆಕಾರ್ಡ್ ಅಲ್ಲಿ ಮಾತಾಡಿಸಿದಾಗ್ಲೂ ಕೂಡ ಏನಂತಂದ್ರೆ 40 ರಿಂದ 50 ಸ್ಪೀಡ್ ಅಲ್ಲಿ ಅವನು ಹೋಗ್ತಾ ಇರ್ತಾನೆ. ಆದ್ರೆ ಏಕಾಏಕಿ ಹಿಂದ್ಗಡೆಯಿಂದ ಬಂದಂತ ಕಾರು ಹಿಂದ್ಗಡೆ ಲಾರಿಯ ಹಿಂಭಾಗದಲ್ಲಿ ಗುದ್ದಿರ್ತಕ್ಕಂಥ ಪರಿಣಾಮವಾಗಿ ಸ್ಥಳದಲ್ಲೇ 3 ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಏನಂತಂದ್ರೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಹಾಗೂ ಐಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನಂತರದಲ್ಲಿ ಏನು ಯಾವ ಕಾರಣಕ್ಕಾಯ್ತು, ಈಗ ಇನ್ನಿಬ್ರು ಕೂಡ ಏನೋ ಒಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಿದೆ, ಇನ್ನೊಬ್ರು ಕೂಡ ಔಟ್ ಆಫ್ ಡೇಂಜರ್ ಅಂತಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಸಿಬ್ಬಂದಿಗಳು ಅದರಲ್ಲೂ ಕೂಡ ಎಲ್ಲರೂ ಕೂಡ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಂತವರು ಈ ರೀತಿಯ ಒಂದು ಓವರ್ ಸ್ಪೀಡ್ ಯಾಕಾಯ್ತು ಅಂತಕ್ಕಂಥದ್ದು ತನಿಖೆ ನಂತರ ಅಷ್ಟೇ ತಿಳಿಯಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.